ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಶೇಷ ಈ ಪುಟಾಣಿ ಮರಿಗಳು. ಇವಳು ಮೋಟು, ಇವಳು ಟ್ವೀಟ್ ಟ್ವೀಟ್, ಇವಳು ಗುಬ್ಬಾರ. ಹೀಗೆ ಮೋಟು, ಟ್ವೀಟ್ ಟ್ವೀಟ್, ಗುಬ್ಬಾರ ಇವ್ರ ಮೂವರನ್ನು ಕೇರ್ ಮಾಡೋದು ಹೇಗೆ ಅಂತ ಹೇಳಿ ನಾವು ಇವತ್ತು ಸ್ಟಡಿ ಮಾಡಿ ಅವುಗಳಿಗೆ ಫೀಡ್ ಮಾಡ್ತೀವಿ. ಬುಲ್ಬುಲ್ ಪಕ್ಷಿಗಳಿಗೆ ಅತ್ಯಂತ ಇಷ್ಟವಾದುದಂದರೆ ಫ್ರೂಟ್ಸ್ಗಳು ಹಾಗೂ ಕೀಟಗಳು. ತಾಯಿ ಆದರೆ ಫ್ರೂಟ್ಸ್ ಮತ್ತು ಕೀಟಗಳನ್ನು ತಂದುಕೊಡುತ್ತೆ. ನಾವು ಮೀನು, ರೈಸ್, ಮೊಟ್ಟೆ ಹಾಗೂ ಪಪ್ಪಾಯವನ್ನು ಕೊಟ್ಟು ಪೋಷಿಸ್ತಾ ಇದ್ದೇವೆ. ಫ್ರೆಂಡ್ಸ್, ನಿಮಗೆ ಶಬ್ದ ಕೇಳ್ತಾ ಇರ್ಬೋದು, ಚ್ಯೂ 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 ಅಂತ. ಅದೇ ನಮ್ಮ ಬುಲ್ಬುಲ್ ಬರ್ಡ್ಸ್ ಮರಿಗಳಿಗೀಗ ತುಂಬಾ ಹಸಿವಾಗಿದೆ. ಅವರಿಗೆ ಫಿಶನ್ನು ನೋಡಿ, ಈ ಥರ ಫಿಶನ್ನು ಬರೀ ಮಾಂಸವನ್ನು ಈ ರೀತಿ ತೆಕ್ಕೊಂಡು ನೋಡಿ, ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಅವುಗಳಿಗೆ ಈ ರೀತಿ ತಿನ್ನಿಸ್ಬೇಕೀಗ. ಅದಕ್ಕೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅವುಗಳಿಗೆ ತುಂಬ ಕ್ಯಾಲ್ಶಿಯಂ ಅಗತ್ಯ. ಬುಲ್ಬುಲ್ ಬರ್ಡ್ ಅದು ಮಾಂಸಾಹಾರಿ ಆಗಿದ್ದು ಅದು ಹುಳ ಹುಪ್ಪಟೆಗಳನ್ನು ತಿನ್ನುತ್ತೆ. ಈಗ ನಾವು ಯಾವ ಹುಳ ಹಿಡ್ಕೊಬಂದು ಕೊಡೋದು? ಅದಕ್ಕೋಸ್ಕರ ನಾವು ಫಿಶನ್ನು ತೊಗೊಬಂದು ಕ್ಲೀನ್ ಮಾಡಿ ಈ ರೀತಿ ನೋಡಿ ಹುಳದ ಥರ ಮಾಡಿ ಅದಕ್ಕೆ ಕೊಡ್ತಾ ಇರ್ತೀವಿ. ಇವುಗಳ ಜೊತೆಗೆ ಬೇಯಿಸಿದ ಮೊಟ್ಟೆ ಹಾಗೂ ಅನ್ನವನ್ನು ಕೂಡ ಆಹಾರವಾಗಿ ಕೊಡ್ತಾ ಇದ್ದೀವಿ. ಬುಲ್ಬುಲ್ಗೆ ಪ್ರಿಯವಾದ ಹಣ್ಣು ಪಪ್ಪಾಯ ಹಣ್ಣು, ಹಾಗಾಗಿ ಅವುಗಳನ್ನು ಸಣ್ಣ ತುಂಡುಗಳಾಗಿ ಮಾಡಿ ಕೊಡ್ತಾ ಇದ್ದೀವಿ. ನೋಡಿ, ಕೈಗಳಿಂದ ತಗೊಂಡು ತಿಂತಾ ಇದ್ದಾವೆ. ಮೊದಲಿಗೆ ಅವುಗಳಿಗೆ ತಿನ್ನಲಿಕ್ಕೆ ಬರೋದಿಲ್ಲ, ಈಗ ತಾನಾಗಿ ಕೈಯಿಂದ ತಗೊಂಡು ತಿನ್ನಲಿಕ್ಕೆ ಶುರು ಮಾಡಿದವೆ. ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ನಮ್ಮ ಬುಲ್ಬುಲ್ಗಳು ಗ್ರೋತ್ ಆಗ್ತಾ ಇದ್ದಾವೆ. ಎಲ್ಲಿ ಬಿದ್ದೋಯ್ತು? Snuggling, eating, yappa, papaya, papaya somebody want. ಮೂರು ದಿನಗಳ ಆರೈಕೆಯನ್ನು ಪಡ್ಕೊಂಡಂತಹ ಪುಟಾಣಿ ಮರಿಗಳು ಈಗ ಹಾರಲಿಕ್ಕೆ ಪ್ರಾರಂಭವಾಗಿದ್ದವು. ಹಾಗಾಗಿ ನಾವು ವಾಪಸ್ ಗೂಡಿಗೆ ಇಟ್ಟಾಗ ಕೆಲವೇ ಕ್ಷಣಗಳಲ್ಲಿ ಹಾವು ಅವುಗಳ ಗೂಡನ್ನು ಅಟ್ಯಾಕ್ ಮಾಡ್ತಾ ಇರೋದನ್ನು ನೋಡಿ ಆ ಪಕ್ಷಿಗಳು ನೆಲಕ್ಕೆ ಬಿದ್ದವು. ಪುನಃ ನಾವು ಅವುಗಳನ್ನು ರಕ್ಷಣೆ ಮಾಡಿದೆವು. See? Baba. Baba. Thank God they flew. ನೋಡಿ, ಈ ಸ್ನೇಕ್ ನಮ್ಮ ಪಕ್ಷಿಗಳನ್ನು ತಿನ್ನಲು ಬಂದಿರುತ್ತೆ. ನಾವು ನಮ್ಮ ಪುಟಾಣಿ ಪಕ್ಷಿಗಳನ್ನು ಕಾಪಾಡಿದ್ದೇವೆ. ನಿನ್ನೆ ಅಷ್ಟೇ ಬೆಕ್ಕು ಬಂದಿತ್ತು. ನಮ್ಮ ಪಕ್ಷಿಗಳನ್ನು ಹಿಡಿಯೋಕ್ಕೆ ಬೆಕ್ಕು ಬಂದಿತ್ತು. ಆದರೆ ಇವತ್ತು ಇಷ್ಟು ದೊಡ್ಡ ಹಾವು ಬಾಬಾ ನಮ್ಮ ಪಕ್ಷಿಗಳನ್ನು ತಿನ್ನೋಕ್ಕೆ ಬಂದಿದೆ. ನೋಡಿ ಫ್ರೆಂಡ್ಸ್, ಪಾಪ, ಹೇಗಾದರೂ ಪಕ್ಷಿಗಳು ಬದುಕ್ಬೋದು. ನಿಜವಾಗ್ಲೂ ನಾವು ನಮ್ಮ ಪಕ್ಷಿಗಳನ್ನು ಗ್ರೇಟ್ ಎಸ್ಕೇಪ್ ಮಾಡಿದ್ದೀವಿ. ಪಕ್ಷಿ ಇದೇ ಕೊಡೆಯಲ್ಲಿ ಗೂಡು ಕಟ್ಟಿತ್ತು. ಓ ಮೈ ಗಾಡ್, ಪ್ರತಿ ಸಾರಿ ಪಾಪ ಪಕ್ಷಿ ಗೂಡು ಕಟ್ಟಿ ಮರಿ ಮಾಡಿದಾಗೆಲ್ಲ ಬೆಕ್ಕು ಇಲ್ಲದಿದ್ದರೆ ಈ ರೀತಿಯ ಹಾವುಗಳು ಬಂದು ಯಾವ ರೀತಿ ಹತ್ತಿದೆ ಅನ್ನೋದೇ
ನನಗೆ ಆಶ್ಚರ್ಯ ಆಗ್ತಾ ಇದೆ. ಈ ಪುಟಾಣಿ ಮರಿಗಳನ್ನು ನಾವು ರೆಕ್ಕೆ ಪುಕ್ಕ ಬಲಿಯವರೆಗೂ ನೋಡಿಕೊಂಡು ಆನಂತರ ಪ್ರಕೃತಿಯ ಮಡಿಲಿಗೆ ಬಿಟ್ಟು ಬಿಡ್ತೇವೆ. ನಮ್ಮ ಆರೈಕೆಯ ಜೊತೆಗೆ ತಾಯಿ ಕೂಡ ಬಂದು ಆರೈಕೆ ಮಾಡ್ತಿರುವುದು ನಮಗಂತೂ ತುಂಬಾ ಸಂತೋಷ ಕೊಟ್ಟಿದೆ. 4 ದಿನಗಳ ಆರೈಕೆ ನಂತರ ಸ್ವಲ್ಪ ಸ್ವಲ್ಪ ಹಾರಾಟ ಶುರು ಮಾಡಿದ್ದಕ್ಕಾಗಿ ಇವತ್ತು ಕಿಟಿಕಿಯನ್ನು ತೆರೆದು ಬಿಟ್ಟಿದ್ದೇವೆ. ತಾಯಿ ಪಕ್ಷಿ ಕಿಟಿಕಿಯಿಂದ ಮಕ್ಕಳನ್ನು ಹಾರಲಿಕ್ಕೆ ಕರಿತಾ ಇದೆ. ಅವು ಹಾರೋದಕ್ಕೆ ಪ್ರಯತ್ನಪಟ್ಟು ಒಂದು ಮರಿ ಇವತ್ತು ಹಾರಿ ಹೋಯಿತು. ತುಂಬಾ ಬೇಸರ ಆಯಿತು. ಇನ್ನು 2 ಹಾರಲಿಕ್ಕಾಗದೆ ಇಲ್ಲೇ ಉಳ್ಕೊಂಡು. ನಮ್ಮ ಈ ಪುಟ್ಟ ಪ್ರಯತ್ನ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.